ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ಬಾಂಡಿಂಗ್ ಕಾನ್ಸೆಪ್ಟ್ನ ಇನ್ನೊಂದು ಭಾಗ ಅಂದರೆ ನೆಕ್ಸ್ಟ್ ಟಾಪಿಕ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ನೆಕ್ಸ್ಟ್ ಟಾಪಿಕ್ ಹೆಸರು ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್. ಏನಿದು ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್? ಇದರಲ್ಲಿ ಈ ಪದನ ನೋಡಿದ್ರೆ ಇದರಲ್ಲಿ ನಾನು ಈ ಪದನ ತುಂಬಾ ಈಸಿಯಾಗಿ ಎರಡು ಸ್ಪ್ಲಿಟ್ ಮಾಡ್ಕೋಬಹುದು. ಒಂದು ಕೋಆರ್ಡಿನೇಷನ್ ಅಂತ, ಇನ್ನೊಂದು ಕೋವಲೆಂಟ್ ಬಾಂಡ್ ಅಂತ. ಕೋವಲೆಂಟ್ ಬಾಂಡ್ ಅಂದ್ರೆ ನಿಮ್ಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. Covalent bond is the bond formed due to sharing of electrons. ಹೌದಲ್ವಾ? Sharing of electrons. ಆದರೆ ಕೋಆರ್ಡಿನೇಷನ್ ಅಂದ್ರೆ ಏನು? ಈ ಕೋಆರ್ಡಿನೇಷನ್ ಅನ್ನೋ ಪದ ಹೇಗೆ ಬರುತ್ತೆ? ಅದರ ಅರ್ಥ ಏನು? ಇದು 2ನೇ PUC ವಿದ್ಯಾರ್ಥಿಗಳಿಗೆ ಭಾರಿ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್. ಯಾಕೆಂದ್ರೆ ಸೆಕೆಂಡ್ PUC ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಂತಾನೆ ಒಂದು ದೊಡ್ಡ ಚಾಪ್ಟರ್ನ ನಿಮ್ಗೆ ಹೇಳ್ಕೊಡ್ತೀವಿ. ಅದಕ್ಕೆ ತುಂಬಾ ಉತ್ತಮವಾದ ಮಾರ್ಕ್ ಕೂಡ ನಿಮಗೆ ಸಿಗುತ್ತೆ ಎಕ್ಸಾಮ್ ಅಲ್ಲಿ, ಮೇನ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಮಿಡ್ ಟರ್ಮ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಅಪ್ಲೈ ಮಾಡುವಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೇ ಆಗಿರ್ಬೋದು. ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಭಾರಿ ಇಂಪಾರ್ಟೆಂಟ್ ಟಾಪಿಕ್. ಆದ್ರಿಂದ ಈ ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್ ಅಂತ ತಿಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಕೋಆರ್ಡಿನೇಷನ್ ಅಂದ್ರೆ ಏನು ಅಂತ ಹೇಳ್ಕೊಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದೆರಡು ಪದದ ಒಂದು ಡೆಫಿನಿಷನ್ ಕೊಡ್ತೀನಿ. ಆ ಪದನ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದು ಲೂಯಿಸ್ ಆಸಿಡ್. ಈ ಪದದ ಬಗ್ಗೆ ಮತ್ತೆ ಲೂಯಿಸ್ ಬೇಸ್, ಈ ಎರಡು ಪದದ ಬಗ್ಗೆ ನಿಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು. ಫಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸಿಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. 10ನೇ ಕ್ಲಾಸ್ ಪಾಸ್ ಆಗಿರುವಂತ ಎಲ್ಲರಿಗೂ ಗೊತ್ತಿರುತ್ತೆ. ಆಸಿಡ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ರಿಲೀಸಸ್ H+ ion ಇನ್ ವಾಟರ್ ಆರ್ ವಿಚ್ ಗಿವ್ಸ್ H3O+ ions ಇನ್ ವಾಟರ್. ಹೌದಲ್ವಾ? ಯಾವ ಸಬ್ಸ್ಟೆನ್ಸ್ ಹೈಡ್ರೋನಿಯಂ ಅಯಾನ್ ನೀರಲ್ಲಿ ಕೊಡ್ತದೋ ಅದನ್ನ ಆಸಿಡ್ ಅಂತೀವಿ. ಯಾವ್ದ ಸಬ್ಸ್ಟೆನ್ಸ್ ಹೈಡ್ರಾಕ್ಸೈಡ್ ಅಯಾನ್ ನೀರಲ್ಲಿ ಕೊಡ್ತದೋ ಅದನ್ನ ಬೇಸಸ್ ಅಂತೀವಿ. ಹೌದಲ್ವಾ? ಆದ್ರೆ ಈ ಒಂದು ಥಿಯರಿ ಏನಿದೆ, ಆಸಿಡ್ ಬೇಸ್ ಥಿಯರಿ, ಆಕ್ಚುಲಿ ಅರೇನಿಯಸ್ ಅನ್ನೋ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಥಿಯರಿ. ಅವನ ಥಿಯರಿ ಪ್ರಕಾರ ಏನು, ಆಸಿಡ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಪ್ರೊಡ್ಯೂಸಸ್ H+ ions ಇನ್ ವಾಟರ್ ಅಂಡ್ ಬೇಸಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರೊಡ್ಯೂಸಸ್ OH- ions ಇನ್ ವಾಟರ್. ಹೌದಲ್ವಾ? ಇದು ಅರೇನಿಯಸ್ ಕೊಟ್ಟಿರ್ತಕ್ಕಂಥ ಥಿಯರಿ. ಆದ್ರೆ ಈ ಅರೇನಿಯಸ್ ಥಿಯರಿಲಿ ಆಸಿಡ್ ಮತ್ತೆ ಬೇಸ್ ಅನ್ನೋ ಅಂತ ಕಾಂಪೌಂಡ್ ಏನರಲ್ಲಿ ಎಕ್ಸಿಸ್ಟ್ ಆಗುತ್ತೆ? ಬರೀ ನೀರಿನಲ್ಲಿ ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ಹೌದಲ್ವಾ? ಅಂದ್ರೆ ನೀರನ್ನ ಬಿಟ್ಟು ಬೇರೆ ಯಾವ ಕಾಂಪೌಂಡ್ ಅಲ್ಲೂ ಆಸಿಡ್ ಬೇಸಿಸ್ ಇರೋದೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಾದ್ಮೇಲೆ ಬಂದಿದ್ದ ಥಿಯರಿನೇ ಲಾರಿ ಅಂಡ್ ಬ್ರಾನ್ಸ್ಟೆಡ್ ಥಿಯರಿ. ಆ ಲಾರಿ ಅಂಡ್ ಬ್ರಾನ್ಸ್ಟೆಡ್ ಥಿಯರಿಲಿ ನಾವೇನ್ ಹೇಳ್ತೀವಿ? ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಗಿವ್ಸ್ H+ ion, ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಎಕ್ಸೆಪ್ಟ್ಸ್ H+ ion ಅಂತೀವಿ. ಸೊ ಅದರಲ್ಲೂ H+ ion ಬರುತ್ತೆ. ಅಂದ್ರೆ ಬರೀ ಯಾವ ಒಂದು ಸಬ್ಸ್ಟೆನ್ಸ್ ಅಲ್ಲಿ H+ ion ಇದೆಯೋ ಅದನ್ನ ಮಾತ್ರ ಆಸಿಡ್ ಅಂತ ಲಾರಿ ಬ್ರಾನ್ಸ್ಟೆಡ್ ಪ್ರತಿಪಾದಿಸ್ತಾರೆ. ಕಡೆಯದಾಗಿ ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು, ಅಂದ್ರೆ H+ ion ಇಲ್ಲದೆ ಇರುವಂತ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ ಇದೆ ಅಂದ್ರೆ ಅದು ಆಸಿಡ್ ಹಾಕಕ್ಕಾಗಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಲೂಯಿಸ್ ಅನ್ನೋ ಒಬ್ಬ ವಿಜ್ಞಾನಿ ಬರ್ತಾನೆ. ಈ ಲೂಯಿಸ್ ಪ್ರಕಾರ ಏನು ಅಂದ್ರೆ ಆಸಿಡ್ ಈಸ್ ಅ ಸಬ್ಸ್ಟೆನ್ಸ್, ಲೂಯಿಸ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ accepts lone pair of electron. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಸಿಡ್ ಅಂದ್ರೆ ಏನು? ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ತಗೊಳ್ತದೋ ಅದು ಆಸಿಡ್ ಅಂತೆ. ವಾಟ್ ಈಸ್ ಲೂಯಿಸ್ ಬೇಸ್? ಲೂಯಿಸ್ ಬೇಸ್ ಇಸ್ ಸಮಥಿಂಗ್ ವಿಚ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಇದನ್ನೆಲ್ಲ ಏನಕ್ಕೆ ಬೇಕು ನಮ್ಗೆ? ಇದೆಲ್ಲ ಹೆಂಗೆ ಕೋಆರ್ಡಿನೇಷನ್ ಕಾಂಪೌಂಡ್ಗೆ ರಿಲೇಟ್ ಆಗಿದೆ ಅಂತ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನ ಗಮನಿಸಿ ಮತ್ತೆ ಇದನ್ನ ದಯವಿಟ್ಟು ಒಂದು ನೋಟ್ ಮಾಡ್ಕೊಳ್ಳಿ. ಈಗ ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ಗೆ ಒಂದು ಎಕ್ಸಾಂಪಲ್ ಕೊಡೋಣ. ಈ ಎಕ್ಸಾಂಪಲ್ ಮೂಲಕ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಅಮೋನಿಯಾ ತಗೊಳ್ಳೋಣ, NH3+. ಈ ಅಮೋನಿಯಾ ಸ್ಟ್ರಕ್ಚರ್ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಂತೀನಿ. ನೈಟ್ರೋಜನ್ ಇದೆ ಮತ್ತೆ 3 ಹೈಡ್ರೋಜನ್ ಇದೆ. ನೈಟ್ರೋಜನ್ ಅಟಾಮಿಕ್ ನಂಬರ್ 7 ಆಗಿರೋದ್ರಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p3 ಆಗಿರುತ್ತೆ.
ಸೊ ನೈಟ್ರೋಜನ್ ಆಕ್ಟೇಟ್ ಹಾಕ್ಬೇಕು ಅಂದ್ರೆ 3 ಬಾಂಡ್ ಫಾರ್ಮ್ ಮಾಡಬೇಕಾಗುತ್ತೆ. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ಇಲ್ಲಿ ನಾನು ನೈಟ್ರೋಜನ್ ಈ ಅಮೋನಿಯಾ ಸ್ಟ್ರಕ್ಚರ್ ನ ಬರೀತೀನಿ, ಗಮನಿಸಿ ದಯವಿಟ್ಟು. ಫಸ್ಟ್ ಇಯರ್ ಅಲ್ಲಿ ಇದನ್ನ ನಾವು ಪಿರಮಿಡಲ್ ಸ್ಟ್ರಕ್ಚರ್ ಅಂತ ಹೇಳಿ ನಿಮ್ಮ ಟೀಚರ್ಸ್ ಇದನ್ನ ಹೇಳಿಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಎ ಪಿರಮಿಡಲ್ ಸ್ಟ್ರಕ್ಚರ್ ಅಂಡ್ ಯು ಹ್ಯಾವ್ ಅಮೋನಿಯಾ ಓವರ್ ಹಿಯರ್. ಸೊ ಇಲ್ಲಿ ಈ ಎಲೆಕ್ಟ್ರಾನ್ ಇದೆಯಲ್ಲ, ಇದನ್ನ ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಇದನ್ನ ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಸುಮ್ಮನೆ ಕೂತ್ಕೊಳ್ಳಲ್ಲ. ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದೇ ರಿಪೆಲ್ and what will happen because of their repulsion, ಈ ಬಾಂಡ್ ಆಂಗಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋಡಿ, ಯಾವುದೇ ಮಾಲಿಕ್ಯೂಲ್ ಆಗಿದ್ರು ಅದು ಏನಾಗುತ್ತೆ ಅಂದ್ರೆ ಬಾಂಡ್ ಆಂಗಲ್ ಕಡಿಮೆ ಆದಾಗ ಆ ಮಾಲಿಕ್ಯೂಲ್ಗೆ ಸ್ಟ್ರೈನ್ ಬಿಲ್ಡ್ ಆಗುತ್ತೆ. ಇವಾಗ ನೀವು ಮನುಷ್ಯ ಆರಾಮಾಗಿ ನಿಮ್ ಕೈ ಕಾಲು ಆಡಿಸ್ಬೋದು. ನಾನು ನಿಮ್ ಕೈನ ಹೀಗೆ ಕಟ್ಟಾಕ್ಬಿಟ್ಟೆ ಅನ್ಕೊಳ್ಳಿ, ಅವಾಗ ನಿಮ್ ಕೈ ಮೇಲೆ ಏನಾಗುತ್ತೆ, ಸ್ಟ್ರೈನ್ ಬೀಳುತ್ತಲ್ವಾ. ಅದೇ ತರ ಬಾಂಡ್ಸ್ ಮೇಲೂ ಇಲ್ಲಿ ಸ್ಟ್ರೈನ್ ಬೀಳುತ್ತೆ. ಸೊ ಅಮೋನಿಯಾ ಏನ್ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡುತ್ತೆ, ನೈಟ್ರೋಜನ್ ಏನ್ ನೋಡ್ತಿರುತ್ತೆ, ಹೆಂಗಾದ್ರೂ ಮಾಡಿ 2 ಎಲೆಕ್ಟ್ರಾನ್ ಯಾರಿಗಾರು ಕೊಟ್ಟು ಬಿಡ್ಬೇಕು ಅಂತ ನೋಡ್ತಿರುತ್ತೆ. ಐ ಹೋಪ್ ಯು ಪೀಪಲ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾನು ಏನ್ ಮಾಡ್ತೀನಿ, ಇಲ್ಲೊಂದು H+ ಅಯಾನ್ ಬರೀತೀನಿ. ಅರ್ಥ ಮಾಡ್ಕೊಳ್ಳಿ, ಈ H+ ಅಯಾನ್ ಹತ್ರ ಯಾವುದೇ ಎಲೆಕ್ಟ್ರಾನ್ ಇಲ್ಲ. ಈ ನೈಟ್ರೋಜನ್ ಅವಾಗ ಏನ್ ಮಾಡುತ್ತೆ ಅಂದ್ರೆ ತನ್ನಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ನ ಹೈಡ್ರೋಜನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, so it has transferred 1 electron from nitrogen to hydrogen. When this happens, what will happen? Nitrogen will gain positive charge. ಅರ್ಥ ಮಾಡ್ಕೊಳ್ಳಿ, ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡಿದೆ ನೈಟ್ರೋಜನ್, ಆದ್ರಿಂದ ನೈಟ್ರೋಜನ್ ಮೇಲೆ ಯಾವ ಚಾರ್ಜ್ ಬರಬೇಕು, ಪಾಸಿಟಿವ್ ಚಾರ್ಜ್ ಬರಬೇಕು. ಅರ್ಥ ಹೌದಲ್ವಾ? ಇನ್ನೊಂದು ಎಲೆಕ್ಟ್ರಾನ್ ನೈಟ್ರೋಜನ್ ಮೇಲೆ ಇದೆ ನೋಡಿ. ಇವಾಗ ಈ ನೈಟ್ರೋಜನ್ ಆಕ್ಟೇಟ್ ಆಗಿಲ್ಲ, ಹೈಡ್ರೋಜನ್ ಡುಪ್ಲೇಟ್ ಆಗಿಲ್ಲ. ಏನ್ ಮಾಡ್ಬೇಕು, ಈ ಎಲೆಕ್ಟ್ರಾನ್ ಇವೆರಡು ಎಲೆಕ್ಟ್ರಾನ್ 2 ಆಟಮ್ ಏನ್ ಮಾಡಬೇಕು, ಶೇರ್ ಮಾಡ್ಕೋಬೇಕು. ಆದ್ರಿಂದ there will be formation of a bond. ಈ ತರ ಬಾಂಡ್ ನಾವೇನಂತ ಕರಿತೀವಿ, ಈ ಬಾಂಡ್ ನ ಕೋಆರ್ಡಿನೇಷನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಕೋಆರ್ಡಿನೇಷನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಈ ಕೋಆರ್ಡಿನೇಷನ್ ಬಾಂಡ್ ಇಟ್ ಈಸ್ ಜಸ್ಟ್ ಲೈಕ್ ಅ ಕೋವಲೆಂಟ್ ಬಾಂಡ್. ಆದ್ರೆ ಫಾರ್ಮೇಶನ್ ಮಾತ್ರ ಕೋವಲೆಂಟ್ ಬಾಂಡ್ ಗಿಂತ ಭಿನ್ನವಾಗಿರುತ್ತೆ. ಜಸ್ಟ್ ಲೈಕ್ ಕೋವಲೆಂಟ್ ಬಾಂಡ್ ಅಂತ ಹೆಂಗೆ ಹೇಳ್ತೀರಾ, ಬಿಕಾಸ್ ದಿಸ್ ಬಾಂಡ್ ಈಸ್ ಫಾರ್ಮ್ಡ್ ಡ್ಯೂ ಟು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಹೆಂಗೆ ಭಿನ್ನವಾಗಿರುತ್ತೆ, ಕೋವಲೆಂಟ್ ಬಾಂಡ್ ಅಲ್ಲಿ 2 ಆಟಮ್ ಒಂದೊಂದು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ರೆ ಇಲ್ಲಿ ಈ 2 ಎಲೆಕ್ಟ್ರಾನ್ ನೈಟ್ರೋಜನ್ ಆಗಿರೋದ್ರಿಂದ ದಿಸ್ ಬಾಂಡ್ ಈಸ್ ಡಿಫರೆಂಟ್ ಫ್ರಮ್ ಕೋವಲೆಂಟ್ ಬಾಂಡ್ ಓನ್ಲಿ ಇನ್ ದ ಫಾರ್ಮಿಂಗ್. ಬಟ್ ಒನ್ಸ್ ಇಟ್ ಈಸ್ ಫಾರ್ಮ್ಡ್ ಇಟ್ಸ್ ಜಸ್ಟ್ ಲೈಕ್ ಕೋವಲೆಂಟ್ ಬಾಂಡ್. ಸೊ ಇಫ್ ಯು ಪುಟ್ ಇಟ್ ಇನ್ ಟು ವಾಟರ್, ನೀವು ನೀರು ತಗೊಂಡೋಗಿ ಇದನ್ನ ಹಾಕಿದ್ರಿ ಕಾಂಪೌಂಡ್, ನೀರಲ್ಲಿ ಅದು ಮುರಿಯಲ್ಲ. ಏನು ಮುರಿಯಲ್ಲ, ಬಿಕಾಸ್ ಇಟ್ ಈಸ್ ಜಸ್ಟ್ ಲೈಕ್ ಅ ಆರ್ಡಿನರಿ ಕೋವಲೆಂಟ್ ಬಾಂಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವೆರಿ ಗುಡ್. ಇವಾಗ ನಾನು ಲೂಯಿಸ್ ಆಸಿಡ್ ಮತ್ತೆ ಲೂಯಿಸ್ ಬೇಸ್ ಕಾನ್ಸೆಪ್ಟ್ ಮತ್ತೆ ಇಲ್ಲಿಗೆ ತರ್ತೀನಿ. ಈ ನೈಟ್ರೋಜನ್ ಇದೆಯಲ್ಲ, ಹಿಯರ್ ಇಟ್ ಈಸ್ ಡೊನೇಟಿಂಗ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಹೌದಲ್ವಾ? ಆದ್ರಿಂದ ಇದನ್ನೇನಂತ ಕರಿಬಹುದು ನೀವು, ಈ ಅಮೋನಿಯಾ ಮಾಲಿಕ್ಯೂಲ್ ನ ಲೂಯಿಸ್ ಬೇಸ್ ಅಂತ ಕರಿಬಹುದು. ಈ this H+ is accepting the pair of electron. ಹೌದಲ್ವಾ ರಾಜಾ? It's expecting lone pair of electron, is it not? So what do you call this? This is called Lewis acid. So ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನೀವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಓದ್ಬೇಕಂದ್ರೆ ಅಲ್ಲಿ ನಾವು ಸೆಂಟ್ರಲ್ ಮೆಟಲ್ ಅಯಾನ್ ಅಂತ ಕರಿತೀವಿ. ಆ ಸೆಂಟ್ರಲ್ ಮೆಟಲ್ ಅಯಾನ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಯಾವಾಗ್ಲೂ ಎಕ್ಸೆಪ್ಟ್ ಮಾಡ್ತದೆ. ಸೆಂಟ್ರಲ್ ಮೆಟಲ್ ಅಥವಾ ಸೆಂಟ್ರಲ್ ಮೆಟಲ್ ಅಯಾನ್ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ತದೆ. ಆ ಸೆಂಟ್ರಲ್ ಮೆಟಲ್ ಆಟಮ್ ನ ಅಥವಾ ಅಯಾನ್ ಏನಂತ ಕರಿತೀವಿ, ಲೂಯಿಸ್ ಆಸಿಡ್ ಅಂತ ಕರಿತೀವಿ. ವೈ? ಬಿಕಾಸ್ ಇಟ್ಸ್ accepts the lone pair of electron, whereas the ligand which is giving electron are called as Lewis base, and the bond is called ಈ ಬಾಂಡ್ ನಾವು ಕೋಆರ್ಡಿನೇಷನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಈ ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಅಯಾನಿಕ್ ಬಾಂಡ್ ತರ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಕೂಡ ಆಗುತ್ತೆ, ಕೋವಲೆಂಟ್ ಬಾಂಡ್ ತರ ಶೇರಿಂಗ್ ಆಗುತ್ತೆ. ಆದ್ರೆ ನೆನಪಿಡಿ, ಇಲ್ಲಿ ಅಯಾನಿಕ್ ನೇಚರ್ ಇರೋದೇ ಇಲ್ಲ, ಕೋವಲೆಂಟ್ ನೇಚರೇ ಇರುತ್ತೆ. ಯಾಕೆ ಹೇಳಿ, ಅಟ್ ದ ಎಂಡ್ ಇಲ್ಲಿ ಏನಾಗುತ್ತೆ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ಹೌದಲ್ವಾ? ನಿಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲೂ ನಾವು ಇದನ್ನೇ ಹೇಳೋದು. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮತ್ತೆ ಡಬಲ್ ಸಾಲ್ಟ್ಸ್ ನ ಕಂಪೇರ್ ಮಾಡಿದ್ರೆ, ನಿಮ್ ಡಬಲ್ ಸಾಲ್ಟ್ಸ್ ನೀರ್ಗೆ ಹಾಕಿದ ತಕ್ಷಣ ಏನಾಗುತ್ತೆ, ಡಬಲ್ ಸಾಲ್ಟ್ಸ್ ಅಯಾನೈಸ್ ಆಗ್ಬಿಡುತ್ತೆ.
ವೆರಸ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಯೋನೈಸ್ ಆಗಲ್ಲ. ಯಾಕೆ ಅಯೋನೈಸ್ ಆಗಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್? ಬಿಕಾಸ್ ದೇ ಆರ್ ಮೇಡ್ ಅಪ್ ಆಫ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ನೀರಲ್ಲಿ ಒಡೆದು ಹೋಗಲ್ಲ, ಇಟ್ ಡಸಂಟ್ ಬ್ರೇಕ್. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದ್ರಲ್ಲಿ ನೀವು ಇನ್ನೊಂದನ್ನ ಗಮನಿಸಬೇಕು. ಈ H+ ಅಯಾನ್, ಇಲ್ಲಿ ಏನು H+ ಅಯಾನ್ ಬಂದಿತ್ತಲ್ಲ, ಅದನ್ನ ನೀವು ಯಾವುದೇ ಥಿಯರಿಯಲ್ಲಿ ತಗೊಂಡ್ರು ಆಸಿಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ಅಮೋನಿಯಾ ನೀವು ಯಾವುದೇ ಥಿಯರಿ ಅಪ್ಲೈ ಮಾಡಿದ್ರು ಬೇಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೀವೇನಾದ್ರೂ ನನ್ನ ಕೇಳಿದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅರೇನಿಯಸ್ ಥಿಯರಿ, ಲಾರಿ ಅಂಡ್ ಬ್ರಾನ್ಸ್ಟೆಡ್ ಥಿಯರಿ ಅಂಡ್ ಲೂಯಿಸ್ ಥಿಯರಿ ಅಂತ ಕೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎವ್ರಿ ಥಿಯರಿ ಈಸ್ ಆಲ್ಮೋಸ್ಟ್ ದ ಸೇಮ್. ಹೆಂಗೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ಕಿಂಡರ್ ಗಾರ್ಡನ್ ಕ್ಲಾಸ್ ಒಳಗಡೆ ಹೋಗಿ ಒಂದು ಮಗುಗೆ ಒಂದು ಆರೆಂಜ್ ನ ತೋರಿಸುತ್ತೆ, ಆರೆಂಜ್ ಫ್ರೂಟ್ ನ ತೋರಿಸಿದ್ರೆ ಒಬ್ಬ ಮಕ್ಳು ಏನ್ ಹೇಳ್ತಾರೆ, ಇದು ಆರೆಂಜ್ ಕಲರ್ ಅಂತಾರೆ. ಇನ್ನೊಬ್ರು ಏನ್ ಹೇಳ್ತಾರೆ, ಅದು ಗುಂಡಿಗಿದೆ ಅಂತಾರೆ. ಇನ್ನೊಂದು ಅದು ಫ್ರೂಟ್ ಅಂತಾರೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು? ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟೇ ತಾನೆ? ಅದೇ ತರನೇ ಅರೇನಿಯಸ್ ಥಿಯರಿನೂ ಒಂದ್ ಪ್ರಾಸ್ಪೆಕ್ಟ್ ಅಲ್ಲಿ ಕರೆಕ್ಟ್ ಆಗುತ್ತೆ, ಲಾರಿ ಅಂಡ್ ಬ್ರಾನ್ಸ್ಟೆಡ್ ಥಿಯರಿನೂ ಒಂದ್ ಪ್ರಾಸ್ಪೆಕ್ಟ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಅದೇ ತರ ನಮ್ಮ ಲೂಯಿಸ್ ಥಿಯರಿ ಕೂಡ ಒಂದ್ ಪ್ರಾಸ್ಪೆಕ್ಟ್ ಅಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಏನೇನು ನಾನು ಇವತ್ತು ಪಾಯಿಂಟ್ ಔಟ್ ಮಾಡಿದೀನೋ ಅದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಗಳಿಗೋಸ್ಕರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.